ಹಾಯ್ ಎಲ್ರಿಗೂ ನಮಸ್ತೆ. ಕಲಾ ಕನ್ನಡತಿ ವ್ಲಾಗ್ಸ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಮೆಣಸಿನ್ಕಾಯಿ ಬಜ್ಜಿ. ಯಾರಿಗೆ ಇಷ್ಟ ಇಲ್ಲ ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಎಲ್ಲರೂ ಇಷ್ಟಪಡ್ತಾರಲ್ವ. ಮೆಣಸಿನ್ಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೆಣಸಿನ್ಕಾಯಿ ಬಜ್ಜಿ ಮಾಡಲಿಕ್ಕೆ ಏನೇನು ಬೇಕು, ಹೆಂಗೆ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಮೇಯ್ನು ಈ ಥರ ಬಜ್ಜಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯೂಶ್ವಲಿ ಈ ಮೆಣಸಿನ್ಕಾಯಿ ಬಜ್ಜಿನ ಇದೇ ಥರ ಮೆಣಸಿನ್ಕಾಯಿನಲ್ಲೇ ಮಾಡಬೇಕು. ಖಾರ ಇರೋ ಮೆಣಸಿನ್ಕಾಯಿನಲ್ಲಿ ಮಾಡ್ತಾರೆ ಕೆಲವರು, ಬಟ್ ಅದು ಟೇಸ್ಟ್ ಸರಿಯಾಗಿ ಬರಲ್ಲ. ತುಂಬ ಮೆಣಸಿನ್ಕಾಯಿ ಖಾರ ಇದ್ದರೆ ತಿನ್ನೋಕ್ಕಾಗೋದಿಲ್ಲ. ಇದೇ ಸೂಟ್ ಆಗೋದು ಮೆಣಸಿನ್ಕಾಯಿ ಬಜ್ಜಿಗೆ. ಈ ಮೆಣಸಿನ್ಕಾಯಿನ ಒಂದರಲ್ಲಿ 2 ಭಾಗ ಮಾಡಿ ಅದನ್ನು ಮತ್ತೆ 2 ಭಾಗ ಮಾಡ್ಕೊ, ಅಂದರೆ ಒಂದು ಮೆಣಸಿನ್ಕಾಯಲ್ಲಿ 4 ಬಜ್ಜಿ ಆಗೋ ಥರ ಮಧ್ಯಕ್ಕೆ ಕಟ್ ಮಾಡಿ ಕೆಳಗಡೆದು 2 ಭಾಗ ಮೇಲ್ಗಡೆ 2 ಭಾಗ ಮಾಡ್ಕೊಂಡ್ರೆ 4 ಬಜ್ಜಿ ಆಗೋ ಥರ ಮೆಣಸಿನ್ಕಾಯಿ ರೆಡಿ ಆಗುತ್ತೆ. ಇಲ್ಲ ಇನ್ನೂ ತುಂಬ ದಪ್ಪ ಇತ್ತು ಅಂದರೆ ಬೇಕಿದ್ರೆ ಇನ್ನೂ ಒಂದು ಭಾಗ ಓಪನ್ ಸೀಳ್ಕೊಬೋದು. ಸೊ ಸೀಳ್ಕೊಂಡ್ರೆ ಅಲ್ಲಿಗೆ 8 ಬಜ್ಜಿ ಆಗೋಷ್ಟು ರೆಡಿ ಆಗುತ್ತೆ. ಈ ಥರ ಮೆಣಸಿನ್ಕಾಯಿನ ಎಲ್ಲ ನೀಟಾಗಿ ಸೀಲ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಅರ್ಧ ಕೆ ಜಿ ಹಿಟ್ಟಿಗೆ ನಾನು ಅರ್ಧ ಕೆ ಜಿ ಹಿಟ್ಟಿಂದು ಬೋಂಡ ಮಾಡ್ತಾಯಿದ್ದೀನಿ. ಈ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಅದಾದ ನಂತರ ಒಂದೇ ಒಂದು ಚಿಟಿಕೆ ಸೋಡಾ ಹಾಕ್ಕೊಂಡು ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟು ಕಲಿಸ್ಕೋಬೇಕು. ಮುಖ್ಯವಾಗಿ ಮೆಣಸಿನ್ಕಾಯಿ ಬಜ್ಜಿ ಮಾಡಲಿಕ್ಕೆ ಬೇಕಾಗಿರೋದು ಇಲ್ಲಿ ಹಿಟ್ಟು ಕಲಿಸೋ ವಿಧಾನ. ಹಿಟ್ಟನ್ನು ಎಷ್ಟು ನೀಟಾಗಿ ಕಲಿಸ್ಕೊತೀವೋ ಆ ರೀತಿಯಾಗಿ ಮೆಣಸಿನ್ಕಾಯಿ ಬಜ್ಜಿ ನಮಗೆ ಬರುತ್ತೆ. ಇಲ್ಲಿ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುನೂ ಇರಬಾರ್ದು. ಜೊತೆಗೆ ಅದರಲ್ಲಿ ಗಂಟು ಇರುತ್ತೆ, ಕೆಲವೊಂದು ಹಿಟ್ಟಲ್ಲಿ ಏನು ಗಂಟಿರುತ್ತೆ ಆ ಗಂಟು ಇರಬಾರ್ದು. ಅದೆಲ್ಲ ಗಂಟೆಲ್ಲ ಹೋಗೋ ಥರ ನೀಟಾಗಿ ಹಿಟ್ಟನ್ನು ಹೊಡ್ಕೋಬೇಕು. ಕೈಯಲ್ಲಿ ಕಲಿಸ್ಕೊಳ್ಳೋವಂಥ ಟೈಮಲ್ಲಿ ನೀಟಾಗಿ ಕೈಯಲ್ಲಿ ಅದು ಬೆರಳಿಂದ ಎಲ್ಲ ಹಿಟ್ಟನ್ನು ನೀಟಾಗಿ ಹೊಂದಿಸ್ಕೊಂಡು ಅದಾದಮೇಲೆ ನೀರು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಂಡು ಒಂದು ರೀತಿ ಒಂದು ಹದ ಬರೋ ಥರ ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟು ಚೆನ್ನಾಗಿ ಬಂದರೆ ಮಾತ್ರ ಮೆಣಸಿನ್ಕಾಯಿ ಬಜ್ಜಿ ನೀಟಾಗಿ ಬರೋದು. ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀಟಾಗಿ ಹಿಟ್ಟು ಕಲಿಸ್ಕೊಂಡ್ಮೇಲೆ ಇವಾಗ ಹಿಟ್ಟು ರೆಡಿ ಇದೆ. ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ. ಇವಾಗ ನಾವು ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಒಂಚೂರು ಕೆಳಗಡೆನೇ ಒಂದು ಸ್ವಲ್ಪನೂ ಅನಗ್ತಿಲ್ಲ, ಈ ಥರ ನೀಟಾಗಿ ಬರುತ್ತೆ. ಸೊ ನಾವು ಹಿಟ್ಟನ್ನು ಹೆಂಗೆ ಕಲಿಸ್ಕೊತೀವಿ ಅನ್ನೋದು ನೋಡಿ ಇಲ್ಲಿ ಮುಖ್ಯ ಆಗುತ್ತೆ. ಇವಾಗ ನಿಮಗೆ ಗೊತ್ತಾಗ್ತಿರುತ್ತೆ. ಸೊ ಹಿಟ್ಟೇನಾದರೂ ತುಂಬ ತೆಳುವಾದರೆ ಏನಾಗುತ್ತೆ, ಫುಲ್ಲು ಸ್ಪ್ರೆಡ್ ಆಗುತ್ತೆ, ಮೆಣಸಿನ್ಕಾಯಿಗೆ ಸರಿಯಾಗಿ ಹಿಟ್ಟು ಹಿಡಿಯಲ್ಲ. ತುಂಬ ಗಟ್ಟಿಯಾಯಿತು ಅಂತಂದರೆ ಜಾಸ್ತಿ ಹಿಟ್ಟು ಮೆತ್ಕೊಂಡ್ಬಿಡುತ್ತೆ ಮೆಣಸಿನ್ಕಾಯಿಗೆ, ಅದು ಮುದ್ದೆ ಥರ ಆಗುತ್ತೆ. ಸೊ ಹಾಗಾಗಿ ಹಿಟ್ಟನ್ನು ನಾವು ಒಳ್ಳೆ ಅದಕ್ಕೆ ಕಲಿಸ್ಕೊಂಡಾಗ ಬಜ್ಜಿ ತುಂಬಾ ನೀಟಾಗಿ ಬರುತ್ತೆ. ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬಜ್ಜಿನ ಬೇಯಿಸ್ಕೋಬೇಕು. ಸೊ ನಾನು ಒಂದು ರೌಂಡ್ ತೆಗೆದು ಎರಡನೇ ರೌಂಡು ಮತ್ತೆ ಹಾಕ್ತಾಯಿದ್ದೀನಿ. ಸೊ ನೋಡಿ ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಬೇಯ್ತಾ ಇದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಕು, ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗುತ್ತೆ. ತುಂಬ ಈಸಿ, ಬಟ್ ಮಾಡೋ ಟೆಕ್ನಿಕ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಟೇಸ್ಟಿಯಾಗಿ ರುಚಿಯಾದ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗುತ್ತೆ. ಸೊ ನೀವು ಮನೇಲಿ ಮೆಣಸಿನ್ಕಾಯಿ ಬಜ್ಜಿ ಟ್ರೈ ಮಾಡಿ, ಹೇಗಿತ್ತು ಅಂತ ಟೇಸ್ಟ್ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.